श्री कृष्ण गोविंद हरे मुरारी हे नाथ नारायण वासुदेव श्री कृष्ण गोविंद हरे मुरारी हे नाथ नारायण वासुदेव ನೀವು ಮಾಡಿದ ನಿಮಗೆ ಸರಿ ಅನಿಸುತ್ತೆ ಹೇಳ್ರಿ ನಿಮಗೆ ಇದೆಲ್ಲ ಸರಿ ಅನಿಸುತ್ತೆ ಹೇಳ್ರಿ ಅತ್ತಾರೆ ನಾನೇನು ಮಾಡಿದ್ದೆ ನಿಮಗೆ ಇವಾಗಿನ ಪೂಜೆ ಮುಗಿಸಿ ದೇವ್ರನ್ನ ಮಾಡ್ಕೊಂಡು ಕುತ್ಕೊಂಡಿದ್ದೆ ಇದು ಅನ್ಸುತ್ತಾ ಅದು ಅನ್ಸುತ್ತಾ ಅಂತ ಹೇಳಿ ಬಂದ್ಬಿಟ್ಟಾರ ಮೈ ಮೇಲೆ ಏನು ನಿಮ್ದು ದಿನಾದ್ರೂ ಒಂದು ತಕೊಂಡೇ ಬರ್ಬೇಕಿನ ಅಕ್ಕ ತಂಗಿರಿಬ್ರು ಸುಮ್ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡಿರಕ್ಕಾಗದೇ ಇಲ್ಲ ಅನ್ಸುತ್ತಲ್ಲ ನಿಮಗೆ ಪಾಡಿ ನಾನಿದ್ರು ನನ್ನನ್ನು ಬಿಟ್ಬಿಡಲ್ಲ ಎಲ್ಲೆತ್ತಿನ ಅಲ್ಲಿ ಬಂದು ತಲೆ ತಿನ್ಬೇಕು ಅವಾಗೆಲ್ಲ ನಿಮ್ಗೆ ಸಮಾಧಾನ ಅಲ್ಲ ಅತ್ತಿಯರೆ ನೀವು ಹೇಳಿದ ಮಾತು ಉಳಿಸ್ಕೊಂಡಿದ್ರೆ ನಾವ್ಯಾಕೆ ಹಿಂಗೆ ಬರ್ತಿದ್ವಿ ಮಾತಾಡಕ್ಕೆ ಸುಮ್ಮನೆ ಏನೇನೋ ಮಾತಾಡಬೇಡ್ರಿ ಫಸ್ಟ್ ನೀವು ಹೇಳಿದ ಮಾತನ್ನ ಉಳಿಸ್ಕೊಳ್ಳೋದು ಕಲೀರಿ ಅದೇ ನೀವು ಮಾಡೋದೊಂದು ಹೇಳೋದೊಂದು ಏನ ನಾನು ಹೇಳೋದೊಂದು ಮಾಡೋದೊಂದ ಏಯ್ ಮತ್ತೆ ನಾಲಿಗೆ ನಿಗಾ ಇಟ್ಕೊಂಡು ಮಾತಾಡು ನಾನಂದ್ರೆ ಏನು ನಾನು ಒಂದು ಸಲ ಮಾತಾಡಿದ್ರೆ ಮುಗೀತು ಅದಕ್ಕೆ ತಕ್ಕಂಗೆ ಇರ್ತೀನಿ ನಾನಂದ್ರೆ ಏನು ನಮ್ಮ ವಂಶ ಅಂದ್ರೆ ಏನು ಅನ್ಕೊಂಬಿಟ್ಟೆ ನೀನು ಪುಣ್ಯಕೋಟಿ ವಂಶ ಇದ್ದಂಗೆ ನಮ್ದು ಮಾತು ಕೊಟ್ಮೇಲೆ ಮುಗೀತು ಅದಕ್ಕೆ ತಕ್ಕಂಗೆ ಇರ್ತೀವಿ ಯಪ್ಪ ಏನ್ ಕಾಮಿಡಿ ಮಾಡ್ತೀರಾ ಅತ್ತೆಯರ ನೀವಂತೂ ಅದೇ ಯಪ್ಪ ಅತ್ತೆಯರ ಕಾಮಿಡಿ ಮಾಡಕ್ಕೆ ಹೊತ್ತು ಗೊತ್ತಿಲ್ಲ ನೋಡ್ರಿ ಬೆಳಗ್ಗೆ ಕಾಮಿಡಿ ಮಾಡ್ಕೊಂಡು ನಿಂತ್ಕೊಂತೀರಾ ಓ ಇರ್ಲಿ ನನ್ನೇ ಆಡ್ಕೊಳಕ್ ಕುಂತೀರಾ ಕಾಮಿಡಿ ಮಾಡ್ದಂಗೆ ನಾನು ಏನಾದ್ರೂ ಹೇಳಿದ್ರೆ ಇರ್ಲಿ ಈಗ ಅದು ಬಿಡು ಏನಕ್ಕೆ ಬಂದು ಬೆಳಗ್ಗೆ ನಂದು ತಲೆ ಇಡ್ಸಾಕ್ ಕುಂತೀರಾ ಅದನ್ನ ಹೇಳ್ರಿ ಅಲ್ಲ ಅತ್ತಿಯರೆ ಜಿಮ್ಮಿಗೆ ಹೋಗ್ಬೇಕು ನಾವಿಬ್ರು ಇಬ್ರು ಕಳಿಸ್ಬೇಕು ಅಂತ ಅಂದಿದ್ದಕ್ಕೆ ಆತು ಕಳಿಸ್ತೀನಿ ಅಂತ ಹೇಳಿದ್ರಿ ಜಿಮ್ಮಿ ಎಷ್ಟು ದಿನ ಆಗೋತದು ನಾವು ಅದು ಕೆಲಸ ಇದು ಕೆಲಸ ಅಮ್ಮನ ಮನೆಗೆ ಹೋಗಿದ್ವಿ ಅಂತ ಹೇಳಿ ನಾವು ಸುಮ್ಮನೆ ಬಿಟ್ರು ಕೇಳಿಲ್ಲ ಬಿಟ್ಟಿಲ್ಲ ನೀವು ಅದ್ರ ಬಗ್ಗೆ ಮರ್ತೇ ಬಿಟ್ಟಿರಪ್ಪ ಮತ್ತೆ ಪುಣ್ಯಕೋಟಿ ವಂಶ ಅದು ವಂಶ ಇದು ವಂಶ ಅಂತೀರಾ ಮತ್ತೆ ಇದೆಲ್ಲ ಎಲ್ಲಿ ಮರ್ತೋಗ್ಬಿಡ್ತೇನೆ ನಿಮಗೆ ಅಷ್ಟು ಬೇಗ ಅದೇ ನಾನು ಎಷ್ಟು ದಿನ ಜಿಮ್ಮಿಗೆ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡೇನಿ ಜಿಮ್ಮಿಗೆ ಹೋಗಿ ಶಿಲ್ಪಾ ಶೆಟ್ಟಿ ಥರ ಫಿಗರ್ ಮೇಂಟೈನ್ ಮಾಡಬೇಕು ಅಂತಿದ್ದೀನಿ ಅತ್ತೆಯರೆ ಪ್ಲೀಸ್ ಅತ್ತೆಯರೆ ಬೇಗ ಏನಂತ ಹೇಳ್ರಿ ನಮ್ಗದೆಲ್ಲ ಗೊತ್ತಿಲ್ಲ ನಾಳೆಯಿಂದನೇ ಹೊರಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೀವು ದುಡ್ಡು ಕೊಟ್ಬಿಟ್ರೆ ಯಾಕಂದ್ರೆ ನೀವು ನಿಮ್ಮ ಅಕ್ಕನ ಹತ್ರ ಹೇಳ್ತೀನಿ ಅಂದಿದ್ದಕ್ಕೆ ಬೇಡ ನಾನೇ ಕೊಡ್ತೀನಿ ಅಂತ ಅಂದಿರಾ ನೀವೇ ದುಡ್ಡು ಕೊಟ್ಬಿಟ್ರಿ ನಾವು ಹೋಗಿ ಜಾಯ್ನ್ ಆಗ್ಬಿಡ್ತೀವಿ ಜಿಮ್ಮಿಗೆ ಶಿಲ್ಪಾ ಶೆಟ್ಟಿ ಥರ ಫಿಗರ್ ಅಲ್ಲ ನನಗೆ ಕಾಮಿಡಿ ಮಾಡಬೇಡ ಅಂತ ಹೇಳಿ ನೀನು ಕಾಮಿಡಿ ಮಾಡಕ್ಕಂತೀಯಲ್ಲವಾ ಅತ್ತೆಯರೆ ನಾನು ಕಾಮಿಡಿ ಮಾಡ್ತಿಲ್ಲ ಸೀರಿಯಸ್ ಆಗಿ ತೋರಿಸ್ತೀನಿ ಫಸ್ಟ್ ನೀವು ಜಿಮ್ಮಿಗೆ ಜಾಯ್ನ್ ಆಗಕ್ಕೆ ದುಡ್ಡು ಕೊಡ್ರಿ ತೋರಿಸ್ತಿಲ್ಲ ಅಂದ್ರೆ ಕೇಳಿ ನನ್ನ ಆತಾತು ಹೋಗಂತ್ರಿ ಆದ್ರೆ ನಾವು ಕೆಲವೊಂದು ಕಂಡೀಷನ್ಗಳಿದಾವೆ ನೋಡು ಹಂಗೆ ಸುಮ್ಮನೆ ಬೆಳಗ್ಗೆ ತಕ್ಷಣ ಟಿಂಗ್ 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 ಅಂತ ಹೇಳಿ ಎದ್ದೋಗ್ಬಿಟ್ರೆ ಯಾರು ಕೇಳೋರಿಲ್ಲ ಏನ್ ಕಂಡೀಷನ್ಗಳಿದಾವೆ ಅತ್ತೆಯರೆ ನಿಮ್ದು ಕಂಡೀಷನ್ ಏನೋ ಆಮೇಲೆ ಹೇಳ್ತೀನಿ ಅಲ್ಲ ಅಕ್ಕಿ ಏನೋ ಸ್ವಲ್ಪ ದಪ್ಪ ಇದ್ದಾಳೆ ಕರಗಿಸ್ಬೇಕು ಅಂತ ಹೋಗ್ತಾ ಇದ್ದಾಳೆ ಅಂತ ಅನ್ಕೊಂಡಾಳೆ ಸರಿ ನೀನೇನ್ ಕರಗಿಸ್ಬೇಕು ಅಂತ ಹೇಳಿ ಹೋಗ್ಬೇಕು ಅಂತಿದ್ಯವ ನೀನೇನ್ ಕರೆಕ್ಟಾಗಿ ಇದೆಯಲ್ಲ ಮತ್ತೆ ನನಗೆ ಜಿಮ್ಮು ಅದು ಮಾತಂದ್ರೆ ಅತ್ತಿಯರೆ ಕೇಳ್ರಂಗೆ ನನಗೂ ಅದೇ ಅನಿಸ್ತಪ್ಪ ನಾನೇನೋ ಸ್ವಲ್ಪ ದಪ್ಪ ಇದ್ದೀನಿ ಜಿಮ್ಮಿಗೆ ಹೋಗ್ಬೇಕು ಸರಿ ಇವ್ರು ಯಾಕೆ ಹೋಗ್ಬೇಕು ಬೆಳ್ಳಿ ನಾನು ಕೇಳಾಕುಂತೀನಿ ಬಾ ಮುಚ್ಕೊಂಡು ತಣ್ಣಗಿರೆ ಅಡ್ಡ ಹತ್ತಿಯರೆ ಅದು ಈಗ ಜಿಮ್ಮಿಗೆ ಹೋಗ್ದೇನೆ ಮರಿ ಬರೀ ಕೆಲಸ ಮಾಡ್ಕೊಂಡು ತಿನ್ಕೊಂಡಿದ್ಬಿಟ್ರೆ ದಪ್ಪ ಆಗ್ಬಿಟ್ರೆ ನಾನು ಆಮೇಲೆ ಡಬಲ್ ದುಮ್ಮಿ ಆಗ್ಬಿಡ್ತೀನಿ ಅದಕ್ಕೆ ಬೇಡ ಅಂತ ಹೇಳಿ ಇರೋ ಫಿಗರ್ನ ಮೇಂಟೈನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಹತ್ತಿಯರೆ ಮೇಂಟೈನ್ ಮಾಡಕ್ಕೆ ಮೇಂಟೈನ್ ಅಂತದ್ದು ಬೇಕಾಗಿಲ್ಲ ನೀ ಮನೆಗೆ ಒಂದೆರಡು ಸ್ವಲ್ಪ ಎಕ್ಸರ್ಸೈಸ್ ಮಾಡು ಸರಿ ಆಕತಿ ವ್ಯಾಯಾಮ ಎಲ್ಲ ಮಾಡಿದ್ರೆ ಚೆನ್ನಾಗಿರ್ತದೆ ಏನಾಗಲ್ಲ ಇಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡು ಅಷ್ಟೇ ಆಕಿ ಮಾತ್ರ ಆರಾಮಾಗಿ ಹೋಗಿ ಬರ್ಲಿ ಜಿಮ್ಮಿಗೆ ನಾನು ಮಾತ್ರ ಮನೆಗಿನ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಅದೆಲ್ಲ ಗೊತ್ತಿಲ್ಲ ಇಬ್ರು ಹೋಗ್ತೀವಿ ಇಬ್ರು ಬರ್ತೀವಿ ಇಬ್ರು ಮನೆಗಿನ ಕೆಲಸ ಮಾಡ್ತೀವಿ ಅದಕ್ಕೆ ನಾನು ಹೋಗಕ್ಕೆ ಕುಂತೀನಿ ಅಷ್ಟೇ ನಾನೇಗಿಲ್ಲ ಅನ್ನಂಗಿಲ್ಲ ನೀವು ಇಬ್ರು ಹೋಗೋರೆ ನಾವು ಆಕೆ ಒಬ್ಬಕ್ಕೆ ಹೋದ್ರೆ ನೀ ಎಲ್ಲ ಕೆಲಸ ನಿಮ್ಮ ಮೇಲೆ ಬೀಳ್ತತಿ ಅಂತ ಅನ್ನ ಅದಕ್ಕೆ ಇಷ್ಟೆಲ್ಲ ನಡ್ಕಾಡಕ್ ಕುಂತೆ ನೀನು ಹೋಗಕ್ಕೆ ಯವ್ವ ಏನು ಹೇಳೋಣವ ನಿಮಗೆ ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲವ ನಿಮ್ಮಂಥವ್ರು ಕಟ್ಕೊಂಡು ನನ್ನ ಕರ್ಮ ಈಗದು ಯಾರಿಗೂ ಬೇಡ ಆಗೈತೆ ನನ್ನ ಜೀವನ ಈಗ ಆಯ್ತು ಅತ್ತೇರೆ ಬಂದ್ರೆ ಬರ್ಲಿ ಅಕ್ಕನು ನಾನು ಇಬ್ರು ಅಕ್ಕ ನಾನು ಇಬ್ರು ಹೋಗಿ ಬರ್ತೀವಿ ನೀವು ದುಡ್ಡು ಕೊಡ್ರಿ ನಾವು ಇವತ್ತು ಜಿಮ್ ನೋಡ್ಕೊಂಡ್ ಬರ್ತೀವಿ ಅಡ್ವಾನ್ಸ್ ಎಲ್ಲ ಪೇ ಮಾಡಿ ಬರ್ತೀವಿ ಸ್ವಲ್ಪ ಹೋಗಿ ಕೊಡ್ತೀನಿ ಆಯ್ತು ಹೋಗಂತ್ರಿ ಅಲ್ಲ ಇಷ್ಟು ದೊಡ್ಡ ಹೋಗಿ ಏನು ಮಾಡ್ತೀರಾ ಸ್ವಲ್ಪ ಇರ್ರಿ ಸ್ವಲ್ಪ ಇನ್ನು ಇವಾಗಿನ ಸುಮ್ಮನೆ ಅಂತ 9 ಗಂಟೆ ಆಗೈತಿ ಸ್ವಲ್ಪ ತನಗೆ ನಾಷ್ಟಕ್ಕೆ ಏನಾದ್ರು ಕೊಡ್ರಿ ತಿಂಡಿ ಗಿಂಡಿ ಏನು ಕೇಳಬೇಡ ಫಸ್ಟ್ ನಿಮ್ಮ ಕೆಲಸ ಆಗ್ಬೇಕಲ್ಲ ಹೋಗ್ರಿ ಫಸ್ಟ್ ಏನಾರು ತಿಂಡಿ ಮಾಡ್ಕೊಂಡು ತಗೊಂಡ್ಬಂದು ಕೊಡ್ರಿ ದಿನಾ ಒಂದು ಇದೇ ಹಣೆ ಬರ ಎಲ್ಲಾನು ಕೇಳ್ತಾ ಕೂರ್ಬೇಕು ನಾನು ಬಾಯಿ ಬಿಟ್ಟು ಅಲ್ಲಿ ತನಕ ನೀವೇನು ತಂದು ಕೊಡ್ಬೇಡ್ರಿ ಆಯ್ತು ಇವಾಗೇನು ಹೋಗಲ್ಲ ತಗೊಳ್ರಿ ಆಗ್ತಾರೆ ಇನ್ನೂ ಟೈಮ್ ಐತಿ ಇನ್ನು ನಾಷ್ಟ ಇಷ್ಟ ಮಾಡಿ ಆಮೇಲೆ ಸ್ವಲ್ಪ ಮಧ್ಯಾಹ್ನ ಕಡ್ಗಿ ಎಲ್ಲ ರೆಡಿ ಮಾಡಿಟ್ಟು ಸ್ನಾನ ಗೀನ ಮಾಡ್ಕೊಂಡು ಆಮೇಲೆ ಹೋಗಿ ನೋಡ್ಕೊಂಡ್ ಬರ್ತೀವಿ ಇವಾಗೇ ಅಲ್ಲ ನಾಷ್ಟಕ್ಕೆಲ್ಲ ಕಟ್ ಮಾಡಿ ಇಟ್ಟಿನ್ರಿ ಆಗ್ತಾರೆ ತರಕಾರಿ ಎಲ್ಲ ಇವಾಗ ಹೋಗಿ ಒಗ್ಗರಣೆ ಹಾಕಿ ಉಪ್ಪಿಟ್ಟು ಮಾಡ್ಕೊಂಡು ಕೊಟ್ಬಿಡ್ತೀನಿ ಒಂದು 10 ನಿಮಿಷ ಇರ್ರಿ ಬರ್ತೀವಿ ಅಲ್ಲ
ಇವೇ ನೀವು ಜಿಮ್ಮಿಗೆ ಹೋಗ್ಲೇಬೇಕು ಅಂತ ಕುತ್ಕೊಂಬಿಟ್ಟವು. ನಾನು ಇಷ್ಟು ದಿನ ಏನೋ ಮರ್ತಾರ ಬಿಡು ಅಂತ ಅನ್ಕೊಂಡ್ರಿ ಇವು ಮರೆಯವ ಇವು. ಅಯ್ಯೋ ದೇವ್ರೇ, ಏನು ಮಾಡ್ಬೇಕಾತು? ಈಕಿ ಸುಮ್ಮನೆ ಏನೋ ಹೇಳ್ತೀನಿ ಅಂದಿದ್ಲು. ತಾಳಕ್ಕಿಗೆ ಒಂದು ಫೋನ್ ಹಚ್ಚಿ ಏನಂತ ಕೇಳ್ಬೇಕಾಗೈತಿ. ಏನೋ ಕಂಡೀಷನ್ ಭಾಳ ಹೇಳ್ತೀನಿ ಅಂತ ಏನೋ ಅಂದಿದ್ಲು. ಆಕೆ ಹೇಳಿದ್ರೆ ಚಲೋ ಆಕತ್ತತ್ಲಾಗೆ. ನೀವು ಅಲ್ಲೋ ಕುತ್ಕೊಂಡ್ರೆ ಇಲ್ಲಿ ಮನ್ಯಾಗ ಮಾಡಾರ ಯಾರು? ಏನು ಕತಿ ಇವಕ್ಕೇನದು ಜಿಮ್ಮು ಅಂತ ಹುಚ್ಚಿಡ್ದೈತೆ ಏನಪ್ಪತ್ತು. ಇರಲಿ ನಾನು ಬರೀ 1 ತಿಂಗಳಿಗೆ ಅಷ್ಟೇ ದುಡ್ಡು ಕೊಡ್ತೀನಿ ಜಿಮ್ಮಿಗೆ. ಆಮೇಲೆ ಐತಿ ಆ 1 ತಿಂಗಳಿಗೆ ನಿಮಗೆ ಸಾಕಾಗ್ಬೇಕು. ಅಯ್ಯೋ ಜಿಮ್ಮು ಬೇಡ ಏನು ಬೇಡ ಅತ್ತೇರೆ ಮನೆಗೇ ಇರ್ತೀವಿ ಅಂತ ನೀವೇ ಬಂದು ಕೇಳ್ಕೋಬೇಕು. ಹಂಗೆ ಮಾಡಲಿಲ್ಲ ಅಂದರೆ ಕೇಳ್ರೆ ಬೆಂಡ್ಲಾರ ನಿಮಗೆ ಭಾರಿ ನಡ್ಕೊಳಕ್ ಕುಂತೀರಲ್ಲ ಆಯ್ತು ನಿಮಗೆ. ಮನೆಗೆ ಎಲ್ಲ ಕೆಲಸ ಮಾಡ್ಕೊಂಡು ಹೋದ್ರೆ ಆಕತಿ ಮೈ ಬಗ್ಸಿ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಅಲ್ಲಿ ಮೈ ಬಗ್ಸ್ ಅದೇನೋ ಎತ್ತಕ್ಕೆ ಮಾಡೋಕ್ಕೆ ಹೋಗವಂತೆ. ಏನು ತಲೆ ಕೆಟ್ಟರಿದ್ದಾರೆ ನಾವು. ಇವಕ್ಕೇನಂದು ಉಪಯೋಗ? ಇವು ಮನೆಗೆ ಬೆಳೆಸಾವಲ್ಲ ಇವಕ್ಕೆ ಅವ್ರ ಅಪ್ಪ ಅಮ್ಮಂಗೆ ಅನ್ಬೇಕು. ಅವ್ರ ಅಪ್ಪ ಅಮ್ಮಂಗೆ ಅನ್ನೋದು ಇದನ್ನೇ ಬಿಡು. ಅವ್ರೇನು ಇವ್ರು ಹಿಂಗೆ ಹಾಕಾರಂತ ಅವ್ರಿಗೆ ಹಿಂಗೆ ಗೊತ್ತಿರ್ತತ. ಇವು ಈ ನನ್ನ ಮನೆಗೆ ಬಂದು ನನಗೆ ಒಳ್ಳೆ ಕಾಟ ಆಗೈತೆ ಅಷ್ಟೇ. ಅದೆಂತ ಸೊಸೆ ಅಂದ್ರೆ ತಂದ್ಬಿಟ್ಟು ನಾನಂತೂ ಒಬ್ಬ ಅಂತೂ ಲವ್ ಮ್ಯಾರೇಜ್ ಮಾಡ್ಕೊಂಬಂದ, ಇನ್ನೊಂದು ನಾನು ಹುಡುಕಿದ್ದು. ಎರಡೂ ನೆಟ್ಟಿಗಿಲ್ಲ.